ಈ ಕಥೆಯು ಜೋರಾಗಿ ಮಳೆ ಬರುತ್ತಿದ್ದ 2 ಬೆಟ್ಟಗಳ ಮಧ್ಯೆ ಇದ್ದ ಒಂದು ಹಳ್ಳಿಯಿಂದ ಶುರುವಾಗತ್ತೆ. ಈ ಜಾಗದ ವಿಶೇಷತೆ ಏನಂದ್ರೆ ಇಡೀ ವರ್ಷ ಇಲ್ಲಿ ಮಳೆ ಬರ್ತಾನೆ ಇರುತ್ತೆ. ಇಲ್ಲಿನ ಜನರು ಖುಷಿಯಿಂದ ವ್ಯವಸಾಯವನ್ನು ಮಾಡ್ತಾ ಮತ್ತೆ ಅವರ ಮಕ್ಕಳು ಹಾಗೂ ಸಂಸಾರದ ಜೊತೆ ಖುಷಿಯಿಂದ ಜೀವನ ನಡೆಸ್ತಿರ್ತಾರೆ. ಅರೆ ವಾ, ಈ ವರ್ಷನೂ ನಮ್ಗೆ ಒಳ್ಳೆ ಫಲ ಸಿಕ್ಕಿದೆ. ನೋಡು ಕಮಲಾ, ಈ ವರ್ಷ ಬಿಟ್ಟು ಸಿಟಿಯಿಂದ ಇಲ್ಲಿಗೆ ಬಂದ್ರೆ ನಾನು ಅವನಿಗೆ ಒಂದು ಹೊಸ ಬೈಕ್ ಅನ್ನ ಕೊಡಿಸ್ತೀನಿ. ಖಂಡಿತ, ನೋಡ್ತಾ ಇರಿ ನಮ್ಮ ಮಗಂಗೆ ಎಷ್ಟು ಖುಷಿ ಆಗತ್ತೆ ಅಂತ. ಅವನಿಗೆ ತುಂಬಾ ದಿನದಿಂದ ಬೈಕ್ ತಗೊಳಕ್ ಆಸೆ ಪಡ್ತಾ ಇದ್ದ. ಸರಿಯಾಗಿ ಹೇಳ್ದೆ ನೀನು. ನಮ್ಮಗ ಬಿಟ್ಟು ತುಂಬಾನೇ ಬುದ್ಧಿವಂತ ಕಣೆ. ಅವನ್ ಇಲ್ಲಿವರೆಗೂ ಇದನ್ ಕೊಡ್ಸಿ ಅಂತ ನಮ್ಮ ಹತ್ರ ಆಟನೇ ಮಾಡಿಲ್ಲ. ಹಗಲು ರಾತ್ರಿ ಓದಿ ಅವನ ಶಕ್ತಿಯಿಂದ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದಾನೆ. ಅದರಿಂದ ಅವನು ಸಿಟಿಲಿ ಓದಕ್ ಹೋದ. ಇವತ್ ನೋಡು, ನಾನ್ ನನ್ನ ಸಾಲವನ್ನ ಪೂರ್ತಿಯಾಗಿ ತೀರಿಸಿ ಅದರಲ್ಲಿ ಉಳಿಯುವಂತ ಹಣವನ್ನ ಬಿಟ್ಟುಗೋಸ್ಕರ ಒಂದು ಬೈಕ್ ಅನ್ನ ತಗೊಂಡ್ ಬರ್ತೀನಿ. ಖಂಡಿತ ರೀ, ಇದೊಂದು ಒಳ್ಳೆ ಸಂತೋಷದ ವಿಚಾರ. ನೀವು ಬೇಗ ಹೋಗಿ ಎಲ್ಲ ವ್ಯವಹಾರವನ್ನ ಮುಗಿಸ್ಕೊಂಡು ಬೇಗ ಹಣ ತಗೊಂಡ್ ಬಂದ್ಬಿಡಿ. ಆಗ ಎಲ್ಲ ಸರಿ ಹೋಗತ್ತೆ. ಆದ್ರೆ ಎಷ್ಟು ಖುಷಿ ಆತ್ಮವಿಶ್ವಾಸದಿಂದ ರಮಾಕಾಂತ್ ಮನೆಯಿಂದ ಹೊರಗೆ ಹೊರಟ್ನೋ, ಅದೇ ಆತ್ಮವಿಶ್ವಾಸದಲ್ಲಿ ಅವನು ಹೋಗಿದ್ದ ಮನೆಯಲ್ಲಿ ಒಂದು ಘಟನೆ ನಡೀತು. ಏನು, ಇನ್ನು 7 ವಾರದಷ್ಟು ಸಾಲ ಉಳಿದಿದ್ಯಾ? ಹೌದು ರಮಾಕಾಂತ್ ಅವ್ರೆ, ನಿಮ್ದಿನ್ನು ಸಾಲ 7 ವಾರದಷ್ಟು ಬಾಕಿ ಇದೆ. ಆದ್ರೆ ಇದು ಹೇಗಾಗೋಕ್ ಸಾಧ್ಯ? ನಾನ್ ಎಲ್ಲಾ ವಾರನೂ ತೀರ್ಸಿದ್ನಲ್ಲ ನಿಮ್ಗೆ. ಇಲ್ಲಿ ನೋಡಿ, ನಾನು ಕೊನೆ ವಾರದ್ದು ಸಹ ಬರ್ದಿಟ್ಟಿದ್ದೀನಿ. ಹಾಗಾದ್ರೆ ತೋರ್ಸಿ. ಅರೆ ಇದೇನಿದು? ಇದ್ರಲ್ಲಿ ಬರೀ ಲೆಕ್ಕ ಮಾತ್ರ ಇದೆ. 1, 2, 3. ಆದ್ರೆ ಇದು ಯಾವ್ದ್ರದ್ದು ಅಂತ ಯಾರಿಗ್ ಗೊತ್ತು? ಇದು ಏನಂತ ಯಾರಿಗ್ ಗೊತ್ತಾಗತ್ತೆ? ಇದ್ರಲ್ಲಿ ಯಾವ ತಾರೀಖು ಇಲ್ಲ, ಮತ್ತೆ ನನ್ನ ಸಹಿ ಕೂಡ ಇದ್ರಲ್ಲಿ ಇಲ್ಲ. ನಾನಿದನ್ನ ಹೇಗ್ ಒಪ್ಕೊಳ್ಳಿ ಸರಿ ಇದೆ ಅಂತ? ಆದ್ರೆ ನೀವು ತಾನೇ ಹೇಳಿದ್ರಿ ಇನ್ನು ಒಂದೇ 1 ವಾರ ಉಳಿದಿದೆ ಅಂತ ಸಾಲ ತೀರೋಕೆ. ಏನು ನಾನ್ ಹೇಳಿದ್ನ? ಯಾವಾಗ? ತಹಶೀಲ್ದಾರರ ಮಾತು ಕೇಳಿ ರಮಾಕಾಂತ್ಗೆ ದಿಗ್ಭ್ರಮೆ ಆಗತ್ತೆ. ಅವನ್ಗೆ ಗೊತ್ತಾಗತ್ತೆ ಅವನ್ಗೇನೋ ಮೋಸ ಆಗ್ತಾ ಇದೆ ಅಂತ. ಏನೋ, ನನ್ನನ್ಯಾಕೆ ನೀನ್ ಈ ರೀತಿ ನೋಡ್ತಾ ಇದ್ಯಾ? ನಾನ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಬದಲಾಗಿ ನನ್ನ ಹತ್ರ ನಿನ್ನ ಸಾಕ್ಷಿ ಇರುವಂತ ಕಾಗದಾನೇ ಇದೆ. ಅದರಲ್ಲಿ ಬರ್ದಿರೋದೇನಂದ್ರೆ ನಾನ್ ಬರೀ 2 ವಾರದ ಕೊಟ್ಟಿದ್ದೀನಿ, ಇನ್ನು 7 ವಾರದಷ್ಟು ಬಾಕಿ ಇದೆ ಅಂತ. ಅದನ್ನ ನಾನು ಆದಷ್ಟು ಬೇಗ ತೀರಿಸ್ತೀನಿ ಅಂತಿದೆ. ಆದ್ರೆ ನೀವೇ ತಾನೇ ಹೇಳಿದ್ರಿ ಆ ಕಾಗದ ಬಂದು ಪೂರ್ಣ ಕಾಗದ ಅಂತ. ಸಾಲ ಪೂರ್ಣನಾ? ಅಯ್ಯೋ ರಮಾಕಾಂತ್, ಏನಾದ್ರೂ ನಿನ್ ದಡ್ಡನ ಹೇಳಪ್ಪ. ಯಾವ ರೀತಿ ಪೂರ್ಣ ಆಗುತ್ತೆ? ನೋಡು, ನನಗನ್ಸುತ್ತೆ ನಿನಗೆ ತಲೆ ಕೆಟ್ಟಿದೆ ಅಂತ. ನೀನೀಗ ಇದ್ರ ಕತೆ ಬಿಡು. ನಾನ್ ನಿನಗೆ ಹೇಳಿದೆ ತಾನೆ, ಒಂದ್ಸಲ ನೀನು ಈ ಪತ್ರನ ಓದು ಅಂತ. ಆದ್ರೆ ನಿನಗೆ ಓದಕ್ಕೆ ಬರಲ್ವಲ್ಲ. ನೀ ನನ್ನನ್ನ ನಂಬಿ ಅದ್ರ ಮೇಲೆ ಸಹಿ ಹಾಕ್ತೆ. ಈಗ ನೀನ್ ಅದನ್ನ ಸುಳ್ಳು ಅಂತ ಬಂದು ಹೇಳ್ತಾ ಇದೆಯಾ ನನ್ನ ಹತ್ರ? ಇದು ಸರಿಯಲ್ಲ ರಮಾಕಾಂತ್. ಹೋಗಿಲ್ಲಿಂದ. ಮತ್ತೆ ಮುಂದಿನ ವಾರ ದುಡ್ಡು ಕೊಡೋದಕ್ಕಿಲ್ ಬಂದ್ಬಿಡು. ಅರ್ಥ ಆಯ್ತಾ? ಹೋಗೋ. ತಹಶೀಲ್ದಾರ್ನ ಮಾತು ಕೇಳಿ ರಮಾಕಾಂತ್ಗೆ ತುಂಬಾನೇ ಬೇಜಾರಾಗ್ಬಿಡತ್ತೆ. ರಮಾಕಾಂತ್ ಅನಕ್ಷರಸ್ಥರಾಗಿದ್ದ ಕಾರಣ ತಹಶೀಲ್ದಾರ್ ಅವನಿಗೆ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾಗತ್ತೆ. ಆದ್ರೆ ಈಗ ಅವನ್ ಏನೋ ಮಾಡೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಅಯ್ಯೋ, ಇದೇನ್ರಿ ಹೇಳ್ತಿದ್ದೀರಾ ನೀವು? ತಹಶೀಲ್ದಾರರು ನೋಡಿದ್ರೆ ಇನ್ನು 7 ತಿಂಗಳು ನಿಮ್ ಕೆಲ್ಸ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ ಹೇಗೆ ಸಾಧ್ಯ ರೀ? ನಿಮ್ ಕೆಲ್ಸಗಳೆಲ್ಲ ಸರಿಯಾದ ಸಮಯದಲ್ಲೇ ಪೂರ್ತಿ ಆಗಿತ್ತಲ್ವಾ? ಆದ್ರೆ ಹೇಗಿದು? ನಮ್ಗೆ ಮೋಸ ಆಗಿದೆ ಕಮಲಾ. ಅವ್ರು ನನಗೆ ಮೋಸ ಮಾಡ್ತಿದ್ದಾರೆ. ನಮ್ಮ ಒಳ್ಳೆತನವನ್ನ ಬಳಸ್ಕೋತಿದ್ದಾರೆ. ಎಲ್ಲ ಹಾಳಾಗೋಯ್ತು. ಈಗ ನಾನು ಬಿಟ್ಟುಗೋಸ್ಕರ ಏನೂ ಮಾಡಕ್ಕಾಗಲ್ಲ. ಅಸಹಾಯಕ ರಮಾಕಾಂತ್ ಆ ತಹಶೀಲ್ದಾರ ಮಾತುಗಳಿಂದ ತುಂಬಾನೇ ನೊಂದ್ಕೊಳ್ಳೋ ಹಾಗಾಗಿತ್ತು. ಅವನ ಮಗನಿಗೋಸ್ಕರ ಏನಾದ್ರೂ ಮಾಡ್ಲೇಬೇಕು ಅಂತ ಅಂದ್ಕೊಂಡಿದ್ದ. ಆದ್ರೆ ಅವನ ಕನಸುಗಳೆಲ್ಲ ನುಚ್ಚು ನೂರು ಆದಂಗ ಆಯ್ತು. ಇದೇ ಯೋಚನೆಯಿಂದ ಹಗಲು ರಾತ್ರಿ ಅವನು ನಿದ್ದೆಗೆಡೋ ಹಾಗಾಯ್ತು. ಇದೇ ಯೋಚನೆನಲ್ಲಿದ್ದ ರಮಾಕಾಂತ್ ಒಂದು ದಿನ ಜೋರಾದ ಮಳೆ ಬರ್ತಿದ್ದಾಗ ಅವನಿಗೆ ಅರಿವೇ ಇಲ್ಲದೆ ನದಿ ಕಡೆಗೆ ಹೋಗ್ತಾನೆ. ಎಲ್ರು ಮೋಸ್ಗಾರರು ನನ್ನನ್ನ ಬಳಸ್ಕೋತಿದ್ದಾರೆ. ನಾನ್ ನನ್ನ ಮಗನ್ಗೋಸ್ಕರ ಒಂದು ಹೊಸ ಬೈಕ್ ತಗೋಬೇಕು ಅಂತಿದ್ದೆ. ಆದ್ರೆ ಆ ಸಾಲ ಕೊಟ್ಟು ನನಗೆ ಮೋಸ ಮಾಡ್ಬಿಟ್ಟ. ದೇವ್ರೇ! ಅಚಾನಕವಾಗಿ ಜೋರಾದ ಮಳೆ ಬರ್ತಿರುವಾಗ ನದಿಯಲ್ಲಿ ಒಂದು ದೊಡ್ಡ ಸುಳಿ ಸೃಷ್ಟಿಯಾಗ್ಬಿಡತ್ತೆ. ಅರೆ ಇದೇನಿದು? ಇದು ಒಳ್ಳೆ ಆವಿನ ತರ ಯಾಕೆ ಈ ರೀತಿ ಕುಣಿತಾ ಇದೆ? ನನಗೇನಾದ್ರೂ ಇದು ಕನಸ ಏನೋ? ಇಲ್ಲ, ನೀನ್ ಯಾವುದೇ ಕನಸನ್ನು ಕಾಣ್ತಿಲ್ಲ. ಅರೆ ಇದೇನಿದು? ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ? ಈಗ ನನ್ನ ಕಿವಿನೂ ಕೂಡ ಕನಸು ಕಾಣ್ತಿದ್ಯಾ? ಇಲ್ಲ, ಇದು ಕನಸಾಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರದು? ಯಾರೇ ಆದ್ರೂ ದಯವಿಟ್ಟು ನನ್ನ ಮುಂದೆ ಬನ್ನಿ.
ಆಗ ಆ ನದಿನಲ್ಲಿ ಸೃಷ್ಟಿಯಾಗಿದ್ದ ಚಕ್ರವು ಜೋರಾಗಿ ಮೇಲಕ್ಕೆ ಬಂದು ಒಡೆದು ಹೋಗುತ್ತೆ. ರಮಾಕಾಂತ್ ಮುಖಕ್ಕೆ ಎರ್ಚತ್ತೆ. ಅವನು ಕಣ್ಬಿಟ್ಟು ನೋಡಿದಾಗ ಒಂದು ಅಪ್ಸರೆ ಅಲ್ಲಿ ನಿಂತಿರ್ತಾಳೆ. ಅರೆ ಇದೇನಿದು, ನೀವ್ಯಾರು? ನಾನೊಬ್ಬ ಸಾಕ್ಷರತೆಯ ಅಪ್ಸರೆ. ನಾನು ಈ ಜಾದುವಿನ ದೋಣಿಯಲ್ಲಿ ಎಲ್ಲರಿಗೂ ಶಿಕ್ಷಣವನ್ನು ನೀಡ್ತೀನಿ. ಇದರಿಂದ ಎಲ್ಲರೂ ವಿದ್ಯೆಯನ್ನು ಕಲಿತಾರೆ. ಏನು, ದೋಣಿ ಸ್ಕೂಲಾ? ಹಾಗಾದ್ರೆ ಹೋಗಿ ಮಕ್ಕಳಿಗೆ ಹೇಳ್ಕೊಡು. ನನಗ್ಯಾಕೆ ತೊಂದರೆ ಕೊಡ್ತಾ ಇದ್ಯಾ? ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ, ನಿನ್ನಂತಹ ಅನಕ್ಷರಸ್ಥನು ಕೂಡ ನಮ್ಮ ಶಾಲೆಯಲ್ಲಿ ಬಂದು ಓದಿ ಆಗ ನೀನು ತಹಶೀಲ್ದಾರ್ಗೆ ಒಳ್ಳೆ ಪಾಠ ಕಲಿಸಬಹುದು. ನಿನಗೆ ಹೇಗೆ ಗೊತ್ತಾಯ್ತು ಈ ವಿಷಯ ಎಲ್ಲ? ನನಗೆ ಎಲ್ಲ ತಿಳಿದಿದೆ ರಮಾಕಾಂತ್. ಹೇಗೆ ನೀನು ಕೆಲಸವೆಲ್ಲ ಮುಗಿದಿದ್ರು ಕೂಡ ಇನ್ನು 7 ತಿಂಗಳು ಬಾಕಿ ಇದೆ ಕೆಲಸ ಅಂತ ಆ ಚೀಟಿನಲ್ಲಿ ಬರೆದಿರೋದು. ನೀನು ನನಗೆ ಖಂಡಿತ ಪಾಠವನ್ನು ಕಲಿಸಲೇಬೇಕು. ಖಂಡಿತ ನಾನು ಪಾಠ ಕಲಿಸ್ತೀನಿ. ಆದ್ರೆ ಹೇಗೆ ರಮಾಕಾಂತ್? ಜಗಳ ಮಾಡ್ತೀಯಾ ಅಥವಾ ಹೊಡೆದಾಡ್ತೀಯಾ? ಇದರಿಂದ ಏನ್ ಪ್ರಯೋಜನ? ಏನೂ ಇಲ್ಲ. ಆ ತಹಶೀಲ್ದಾರ್ನ ನೀನ್ ಏನು ಮಾಡಕ್ಕಾಗಲ್ಲ. ಓದೋಕ್ಕೂ ಬರೆಯೋಕ್ಕೂ ಯಾವುದು ಬರಲ್ಲ. ನೀನ್ ವಿದ್ಯೆ ಕಲಿಯೋದ್ರಿಂದ ಅವನಿಗೆ ಒಳ್ಳೆ ಪಾಠವನ್ನ ಖಂಡಿತವಾಗಿ ಕಲಿಸಬಹುದು. ನೀನ್ ವಿದ್ಯೆ ಕಲಿದೇ ಇದ್ರೆ ಇನ್ನೊಬ್ಬ ಯಾರು ನಿನಗೆ ಹೀಗೆ ಮೋಸ ಮಾಡಬಹುದು. ನಿನಗೇನಾದ್ರೂ ನಿನ್ ಜೀವನನ ಚೆನ್ನಾಗಿ ನಡೆಸಬೇಕು ಅಂತ ಇದ್ರೆ ಖಂಡಿತ ನೀನು ವಿದ್ಯೆಯನ್ನು ಕಲಿಲೇಬೇಕು. ಅಪ್ಸರೆಯ ಮಾತನ್ನು ಕೇಳಿದ್ಮೇಲೆ ರಮಾಕಾಂತನಿಗೆ ವಿದ್ಯೆಯ ಮಹತ್ವ ಏನು ಅಂತ ತಿಳಿಯುತ್ತೆ. ಸರಿ, ನಾನು ಈ ತೇಲ್ತಿರುವಂತ ಸ್ಕೂಲಲ್ಲಿ ಬಂದು ಪಾಠನ ಕಲಿತೀನಿ. ಇದಪ್ಪ ಒಳ್ಳೆ ಮಾತಂದ್ರೆ. ನೋಡ್ತಾ ಇರೋ, ಈ ವಿದ್ಯೆ ಕಲಿಯೋದ್ರಿಂದ ಇನ್ನು 15 ದಿನದಲ್ಲಿ ನೀನ್ ಹೇಗ್ ಬದಲಾಗ್ತೀಯ ಅಂತ. ಸರಿ, ಬಾ ಒಳಗ್ ಬಾ. ದೋಣಿಯಿಂದ ಮಾಡಿದ ಶಾಲೆಯೊಳಗೆ ರಮಾಕಾಂತ್ ಹೋಗ್ತಾನೆ. ಅವನ ಶಾಲೆ ಒಳಗೆ ಅಕ್ಷರಗಳು ಹಾಗೂ ಕಥೆಗಳನ್ನು ಬರೆದಿರುವ ಪುಸ್ತಕಗಳೆಲ್ಲ ಗಾಳಿನಲ್ಲಿ ತೇಲ್ತಾ ಇದ್ವು. ಪೆನ್ಸಿಲ್ ಮತ್ತೆ ಪೆನ್ಗಳು ಮನುಷ್ಯರ ತರ ಮಾತಾಡ್ತಾ ಇದ್ವು. ಅರೇ ವಾ, ಈ ಸ್ಕೂಲ್ ಅಂತೂ ವಿಚಿತ್ರವಾಗಿದೆ. ಇಲ್ಲಿ ಕಲಿಯೋದಕ್ಕಂತೂ ಮಜಾ ಸಿಗುತ್ತೆ. ರಮಾಕಾಂತ್ ಇದನ್ನೆಲ್ಲ ನೋಡಿದ್ಮೇಲೆ ಅಪ್ಸರೆ ಮೇಲೆ ನಂಬಿಕೆ ಇಟ್ಟು ಓದಕ್ಕೆ ಶುರು ಮಾಡ್ತಾನೆ. ಮತ್ತೆ ಅದರಲ್ಲಿ ಮಗ್ನನಾಗ್ತಾನೆ. ರಮಾಕಾಂತ್ಗೆ ಓದೋದು ತುಂಬಾ ಇಷ್ಟ ಆಗತ್ತೆ. ದಿನಾಗ್ಲೂ ಅವನು ನದಿ ದಡಕ್ಕೆ ಹೋಗೋದು ಮತ್ತೆ ಓದಿ ಓದಿ ಒಳ್ಳೆ ವಿದ್ಯಾವಂತನಾಗಕ್ ಶುರುವಾದ. ಎಷ್ಟಿಷ್ಟ ಅಂದ್ರೆ ನಿದ್ದೆನಲ್ಲೂ ಸಹ ಓದ್ತಾ ಇದ್ದ. ಮೇಲೆ ನೋಡುತ್ತಿರುವಾಗ ನಾವು ಹೇಳಬೇಕಾಗಿರೋದು ಆಕಾಶ. ಜಲದ ಸಮಾನಾರ್ಥಕ ಪದ ಬಂದು ನೀರು. ಅಯ್ಯೋ, ಇವ್ರು ಏನ್ ಈ ತರ ಮಾತಾಡ್ತಿದ್ದಾರೆ? ನಿದ್ದೆನಲ್ಲಿ ನೀರು, ಜಲ, ಆಕಾಶ, ಇವ್ರು ಹುಷಾರಾಗಿದಾರೋ ಇಲ್ವೋ? ರಮಾಕಾಂತ್ಗಂತೂ ಒಳ್ಳೆ ಓದಿನ ಭೂತದ ಮೆಟ್ಟದ ಹಾಗೆ ಓದ್ತಾ ಇದ್ದ. ಹೀಗೆ ಓದ್ತಾ ಓದ್ತಾ 15 ದಿನಗಳು ಕಳೆದ್ವು. ಮತ್ತೆ ಆ ದೋಣಿಯ ಜಾದೂಗಾರ ಶಾಲೆಯಲ್ಲಿ ರಮಾಕಾಂತ್ಗೆ ಒಳ್ಳೆಯ ಅಂಕೆಗಳು ಬಂತು. ರಮಾಕಾಂತ್, ನೀನ್ ನಿಜವಾಗ್ಲೂ ಸಾಧನೆ ಮಾಡಿ ತೋರಿಸ್ದೆ. ನೀನೀಗ ಎಲ್ಲ ಕಲ್ತಿದ್ದೀಯಾ. ಈಗ ನೋಡು, ನಿನಗೆ ಭವಿಷ್ಯದಲ್ಲಿ ಎಷ್ಟು ಅವಕಾಶಗಳು ಸಿಗತ್ತೆ ಅಂತ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಇವತ್ತಿಂದ ನಾನ್ ಕೊಡೋ ಶಿಕ್ಷಣ ನಿನಗೆ ಮುಗೀತು. ನಿನ್ಗೆ ಜ್ಞಾಪಕ ಇದೆಯಲ್ವಾ ನೀನ್ ನಾಳೆ ಏನ್ ಮಾಡ್ಬೇಕು ಅಂತ? ಹಾ. ರಮಾಕಾಂತನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರ್ತಾನೆ. ಮತ್ತೆ ಅವನು ಮುಂದೆ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾನೆ. ಮುಂದಿನ ದಿನ ಅವನು ಫೋರಂಗೆ ಹೋಗಿ ಆ ತಹಶೀಲ್ದಾರ್ ಮಾಡಿದ್ದ ಎಲ್ಲ ತಪ್ಪುಗಳನ್ನ ಅವನಿಗೆ ವಿವರಿಸ್ತಾನೆ. ರಮಾಕಾಂತ್ ಹೇಳಿದ ಬಳಿಕ ಪೊಲೀಸ್ನವರು ಆ ತಹಶೀಲ್ದಾರ್ನ ಸೆರೆ ಹಿಡಿತಾರೆ. ರಮಾಕಾಂತ್ಗೆ ಆ ತಹಶೀಲ್ದಾರನಿಂದ ಬಿಡುಗಡೆ ಸಿಕ್ಕಿತು. ಇಷ್ಟೇ ಅಲ್ಲದೆ ಆ ತಹಶೀಲ್ದಾರಿಂದ ದಂಡ ಹಾಕಿ ರಮಾಕಾಂತ್ಗೆ 50,000 ಅವನು ಕೊಡೋ ಹಾಗೆ ಮಾಡ್ತು. ಅವನ ಮಗ ಬಿಟ್ಟುಗೆ ಒಳ್ಳೆ ಬೈಕ್ ಕೊಡಿಸಲು ಸಹಾಯ ಆಯ್ತು. ನಿಜವಾಗ್ಲೂ ಇದನ್ನ ಕೇಳಿ ನನ್ಗೆ ಆಶ್ಚರ್ಯ ಆಯ್ತು. ಈ ಚಮತ್ಕಾರ ನಂದಲ್ಲ, ನಮ್ಮ ಹಳ್ಳಿಯ ಮಳೆ ನೀರಿನಲ್ಲಿ ತೇಲುತ್ತಿರುವ ಸ್ಕೂಲ್ನದ್ದು. ಏನು? ರಮಾಕಾಂತನು ಅವನ ಹೆಂಡತಿ ಕಮಲಾ ಮತ್ತೆ ಆ ಊರು ಜನರಿಗೆಲ್ಲ ಆ ನದಿ ದಡದಲ್ಲಿದ್ದ ಆ ಶಾಲೆ ಬಗ್ಗೆ ತಿಳಿಸ್ತಾನೆ. ಅವನು ಹೇಳಿದ ನಂತರ ಊರಿನ ಜನರೆಲ್ಲ ಒಬ್ಬೊಬ್ಬರಾಗಿ ಆ ನದಿ ದಡದಲ್ಲಿದ್ದ ಶಾಲೆಗೆ ಹೋಗೋಕ್ ಶುರು ಮಾಡ್ತಾರೆ. ಕಲಿಕೆ. ಈ ಕಲಿಕೆಗೆ ಯಾವುದೇ ವಯಸ್ಸು ಬೇಕಾಗಿಲ್ಲ. ನಮ್ಗೇನಾದ್ರೂ ಓದ್ಲೇಬೇಕು ಅಂತ ಹಠ ಬಂದ್ರೆ ಯಾವುದೇ ಮಳೆ, ಬಿರುಗಾಳಿ, ಚಳಿ ಏನೇ ಇದ್ರೂ ನಾವು ಓದಕ್ಕೆ ತಯಾರಾಗಿರ್ತೀವಿ. ನಾವ್ ಏನೇ ಮಾಡಿದ್ರೂ ಶ್ರದ್ಧೆ ಹಾಗೂ ಮನಸ್ಸಿಟ್ಟು ಮಾಡ್ಬೇಕು. ನಮ್ಮ ಕನಸುಗಳು ಕೂಡ ನನಸಾಗೋ ಸಾಧ್ಯತೆ ಖಂಡಿತ ಇರತ್ತೆ. ಇದೊಂದು ತುಂಬಾ ಹಳೆ ಕತೆ. ಭಾರತದ ತುಂಬಾ ದೂರದಲ್ಲಿ ಒಂದು ಮರಳು ಭೂಮಿ ಇತ್ತು. ಅದರ ಹೆಸರು ನಾರಪುರ. ಈ ಊರಲ್ಲಿ ಏನು ವಿಶೇಷ ಇರ್ಲಿಲ್ಲ. ಅಲ್ಲಿ ಒಂದು ಭರವಸೆ, ನಂಬಿಕೆ ಏನಂದ್ರೆ ಏನೂ ಇರ್ಲಿಲ್ಲ. ಜನರು ಅಲ್ಲಿದ್ದ ಬಿಸಿಲು ಮತ್ತೆ ಸುರಿತಿದ್ದಂತ ಬೆವರಿನ ಮಧ್ಯೆ ಜೀವನ ನಡೆಸ್ತಾ ಇದ್ರು. ಹೇ ಭಗವಂತ, ನನಗೆ ಈ ಬಿಸಿಲಿಂದ ಸಾಕಾಗೋಗಿದೆ. ಗೊತ್ತಿಲ್ಲ ಈ ಬಿಸಿಲು ಯಾವಾಗ ಕಡಿಮೆ ಆಗುತ್ತೆ ಅಂತ, ಮತ್ತೆ ನಮ್ಮ ಈ ಬರಡು ಭೂಮಿಗೆ ಯಾವಾಗ ಮಳೆ ಬರುತ್ತೋ ಅಂತ. ಅಯ್ಯೋ ಬಿಡಪ್ಪ, ಆತರಲ್ಲೇ ಏನು ಆಗೋದೇ ಇಲ್ಲ. ಈ ಊರಲ್ಲಿ ನೀರು ಸಿಗಲ್ಲ, ಮಳೆನೂ ಬರಲ್ಲ. ಎಷ್ಟೋ ವರ್ಷಗಳೇ ಆಗೋಯ್ತು.
ಊರಲ್ಲಿರೋ ಬಾವಿ ಯಾವತ್ತಾದರೂ ತುಂಬಿರೋದನ್ನ ನೋಡಿದ್ಯಾ ನೀನು? ಹೇಳಪ್ಪ. ಇಲ್ಲ ಕಿಶನ್ ಅವರೇ, ಇನ್ನೇನು ಆ ಬಾವಿ ನೀರು ಕೂಡ ಖಾಲಿ ಆಗೋ ಥರ ಇದೆ. ಗೊತ್ತಿಲ್ಲ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆ ಅಂತ. ದೇವ್ರೆ, ಇನ್ನೇನು ಬರೆದಿರುತ್ತೆ? ಬಿಸಿಲಲ್ಲಿ ಒದ್ದಾಡಿ ಸಾಯಿ ಅಂತ, ಅಷ್ಟೇ ತಾನೆ? ಅಲ್ಲ, ನೀನಿನ್ನು ಆ ಬಾವಿ ಮೇಲೆ ನಂಬಿಕೆ ಇಟ್ಕೊಂಡಿದ್ಯಾ? ಅಲ್ಲ, ಆ ಬಾವಿ ನೀರು ನಮ್ಮನ್ನ ಎಲ್ಲಿ ಕಾಪಾಡ್ತಾ ಇದೆ? ಆ ಬಾವಿ ನೀರಿನ ನಮ್ಗೇನು ಉಪಯೋಗನೇ ಇಲ್ಲ ಬಿಡು. ಅದ್ ನಿಂಗೆ ಗೊತ್ತು ತಾನೆ? ಆ ನೀರು ರುಚಿನೂ ಇಲ್ಲ. ಅದನ್ನ ಅಡ್ಗೆಗೆ ಉಪಯೋಗಿಸಿದ್ರೆ ಅದು ರುಚಿ ಇರಲ್ಲ, ಮತ್ತೆ ಕುಡಿದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಅಯ್ಯೋ, ಆ ನೀರು ಕುಡಿದು ಎಷ್ಟೋ ವರ್ಷಗಳಿಂದ ನನ್ನ ಆರೋಗ್ಯನೇ ಸರಿ ಇಲ್ಲ. ನಿಮ್ಮ ಮಾತಂತೂ ಸರಿ ಇದೆ ಕಿಶನ್ ಅವ್ರೆ, ಆದ್ರೆ ನಾವು ನಮ್ಮ ದಾಹ ತೀರಿಸೋದಕ್ಕೆ ನಮ್ಗೆ ನೀರಿನ ಹೆಸರಲ್ಲಿ ಇದಾದ್ರೂ ಇದೆಯಲ್ಲ ಕಿಶನ್ ಅವ್ರೆ. ಒಂದ್ ವೇಳೆ ಈಗ ಬಾವಿ ನೀರೇನಾದ್ರೂ ಖಾಲಿ ಆದ್ರೆ ನಾವ್ ಏನ್ ಮಾಡೋದು? ಎಲ್ಲರೂ ಕೂಡ ಸತ್ತೋಗ್ತೀವಿ. ಇಲ್ಲ ಇಲ್ಲ, ನಂಗೆ ಸಾಯಕ್ ಇಷ್ಟ ಇಲ್ಲ. ಹಾಗೆ ನನ್ನ 2 ಮಕ್ಕಳನ್ನ ಸಾಯೋದು ನನ್ನ ಕಣ್ಮುಂದೆ ನೋಡಕ್ ಆಗ್ತಾ ಇಲ್ಲ. ಹೌದಾ? ಹಾಗಿದ್ರೆ ನೀನೇನ್ ಮಾಡ್ತೀಯಾ? ಆಕಾಶದಿಂದ ಮಳೆ ಸುರಿಸ್ತೀಯಾ? ನಿನಗೆ ಗೊತ್ತು ತಾನೆ ನಮ್ಮ ಊರಿಗೆ ಒಂದು ಶಾಪ ಇದೆ ಅಂತ. ನಾವೆಲ್ಲ ನೀರಿಲ್ದೆ ಒದ್ದಾಡ್ತೀವಿ, ಸಾಯ್ತೀವಿ ಅಂತ. ಕಿಶನ್ ಅವರೇ, ನಾನು ಯಾವುದನ್ನು ಇನ್ನೂ ಮರ್ತಿಲ್ಲ. ಇಂಥ ಕಷ್ಟ ಸಮಯದಲ್ಲಿ ನೀವು ಬೇರೆಯವ್ರಿಗೆ ಭರವಸೆ ಕೊಡಬೇಕು. ಅದ್ಬಿಟ್ಟು ನೀವು ಬೇರೆಯವ್ರ ಭರವಸೆಗೆ ಮಣ್ಣಾಕಕ್ ಹೋಗ್ಬೇಡಿ. ಪಾಪ ರಾಮು ಕಿಶನ್ ಅವರ ಮಾತನ್ನ ಕೇಳಿ ತುಂಬಾ ಬೇಸರಗೊಂಡಿದ್ದ. ಅವನಿಗೆ ಒಳಗೊಳಗೆ ಭಯ ಆಗೋಗಿತ್ತು. ಬರೋ ಮುಂದಿನ ದಿನಗಳಲ್ಲಿ ಅವನು ಮತ್ತವನ ಪರಿವಾರ ನೀರಿಲ್ದೆ ನರಳ್ಬಹುದು ಅಂತ. ಹೇ ಭಗವಂತ, ಇದೇನಾಗ್ತಾ ಇದೆ? ನನ್ಗೆ ಗೊತ್ತು ನಮ್ಮ ಪೂರ್ವಜರಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಅಂತ. ಆದ್ರೆ ಆ ಶಿಕ್ಷೆ ನಮ್ಗೆ ಯಾಕೆ? ನನ್ನ ಮಕ್ಕಳಿಗೆ ಯಾಕೆ? ನಾನ್ ನಿಮ್ ಕಾಲಿಗೆ ಬೀಳ್ತೀನಿ. ಇದರಿಂದ ನಮ್ನೆಲ್ಲ ಕಾಪಾಡು ದೇವ್ರೆ, ಕಾಪಾಡು. ರಾಮು ಭಯದಿಂದ ದೇವ್ರತ್ರ ಬೇಡ್ಕೋತಿದ್ದ. ಆಗ ಅವನ ಎಲ್ಲಾ ಮಾತನ್ನ ಅವನ ಮಗ ಅಯಾನ್ ಕೇಳಿಸ್ಕೊಂಡ. ಅವನು ಯೋಚನೆಯಲ್ಲಿ ಮುಳುಗೋದ. ಅಂತದ್ದೇನ್ ಮಾಡಿದ್ರು ಅವರ ಪೂರ್ವಜರು? ಅವರ ಕಾರಣದಿಂದ ಈ ಹೊಸ ಪೀಳಿಗೆ ಕೂಡ ಅದರ ಶಿಕ್ಷೆನ ಅನುಭವಿಸ್ತಿದ್ದಾರೆ. ಇದೇ ರೀತಿ ಎಷ್ಟೋ ಪ್ರಶ್ನೆಗಳು ಅಯಾನ್ ತಲೆಯಲ್ಲಿ ಓಡ್ತಾ ಇತ್ತು. ಅದಕ್ಕೆ ಅವನು ಉತ್ತರನ ಹುಡುಕ್ತಾ ಇದ್ದ. ಅವನು ಅದ್ರ ಬಗ್ಗೆ ಅವನ ಅಜ್ಜಿ ಹತ್ರ ಮಾತಾಡ್ದ. ಅಜ್ಜಿ, ಅರೆ ಮಗನೇ ಅಯಾನ್. ಅಯ್ಯೋ ಅಜ್ಜಿ, ಹುಷಾರಾಗಿ. ನಾನ್ ಚೆನ್ನಾಗಿದ್ದೀನಿ, ಬಾ ಇಲ್ಲಿಗೆ ಬಾ. ನನ್ ಹತ್ರ ಹೇಳು, ಏನ್ ಮಾತಾಡ್ಬೇಕು ಅಂತ ಬಂದೆ? ಈ ದಡ್ಡ ಅಜ್ಜಿ ಹತ್ರ ಹೇಳು. ಅಜ್ಜಿ, ಅಪ್ಪ ದೇವ್ರ ಹತ್ರ ಮಾತಾಡೋಣ ನಾನು ನೋಡ್ದೆ. ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ. ಹೇಳ್ತಾ ಇದ್ರು ಪೂರ್ವಜರು ಮಾಡಿದ ತಪ್ಪಿಗೆ ನಮ್ಗೆ ಶಿಕ್ಷೆ ಯಾಕೆ ಅಂತ. ನನಗೆ ಏನು ಅರ್ಥ ಆಗ್ತಿಲ್ಲ ಅಜ್ಜಿ. ನೀವು ನನಗೆ ಹೇಳ್ಬೋದಾ ಏನಾಗಿತ್ತು ಅಂತ? ಅದಕ್ಕೆ ನಾನು ಪರಿಹಾರ ಹುಡ್ಬೋದು ತಾನೆ? ಅಯಾನ್ ಮಾತನ್ನ ಕೇಳಿ ಅಜ್ಜಿ ಗಂಭೀರ ಆಗೋದ್ರು. ಮತ್ತೆ ಒಂದು ಗಟ್ಟಿಯಾದ ಉಸಿರು ತಗೊಂಡು ಎಲ್ಲ ವಿಷಯವನ್ನ ಅವನಿಗೆ ಹೇಳಿದ್ರು. ತುಂಬಾ ವರ್ಷದ ಹಿಂದೆ ಏನಾಗಿತ್ತು ಗೊತ್ತಾ ಮಗನೇ? ನಮ್ಮ ಈ ಹಳ್ಳಿ ಒಂದು ಮರಳು ಭೂಮಿನಲ್ಲಿತ್ತು. ಆದ್ರೂ ಅಲ್ಲಿ ಸುತ್ತಮುತ್ತ ಮರ ಗಿಡಗಳು ಎಲ್ಲ ಇತ್ತು. ಮತ್ತೆ ಊರಿನ ಪಕ್ಕ ಒಂದು ದೊಡ್ಡ ನದಿ ಕೂಡ ಇತ್ತು. ಬಾವಿಗಳು ಯಾವಾಗ್ಲೂ ತುಂಬಿರ್ತಿತ್ತು. ಮತ್ತೆ ಎಲ್ರೂ ಹೇಳ್ತಾರಲ್ಲ, ಈ ಪ್ರಪಂಚದಲ್ಲಿ ಮನುಷ್ಯಂಗಿಂತ ಸ್ವಾರ್ಥಿ ಮತ್ತೆ ಬೇಜವಾಬ್ದಾರಿ ಯಾರೂ ಇಲ್ಲ ಅಂತ. ಅಂದ್ರೆ ನಮ್ಮೂರ್ನವರು ಆ ನೀರಿನ ವರದಾನನ ಯಾವ ರೀತಿ ಬಳಸ್ಕೊಂಡ್ರು ಅಂದ್ರೆ, ಅವ್ರದನ್ನ ತುಂಬಾ ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡ್ರು. ಆ ನದಿ ನೀರಲ್ಲಿ ಬಟ್ಟೆ ಹೋಗಿತಿದ್ರು, ಕೆಟ್ಟ ನೀರನ್ನ ಅದೇ ನದಿಗೆ ಹಾಕ್ತಿದ್ರು, ಮನೆ ಕಸ ಗಲೀಜನ್ನ ಹಾಕ್ತಿದ್ರು, ನದಿ ಒಳಗೆ ಅಕ್ಕಪಕ್ಕ ಶೌಚ ಮಾಡ್ತಿದ್ರು. ಈ ಕಾರಣಕ್ಕೆ ನೀರು ತುಂಬಾ ಹಾಳಾಗೋಯ್ತು. ಜನರೆಲ್ರೂ ಹುಷಾರ್ ತಪ್ತಿದ್ರು. ಏನು ನಿಜನಾ? ಹಾ. ಆಗ ಈ ಊರಿನ ಜನರು ತಮ್ಮ ತಪ್ಪನ್ನ ಅರ್ತ್ಕೊಳ್ಳೋಕೋಸ್ಕರ ದೇವ್ರತ್ರ ಹೋಗಿ ಎಷ್ಟು ಬೇಡ್ಕೊಂಡ್ರು ಅಂದ್ರೆ, ಯಜ್ಞ ಮಾಡಿದ್ರು, ಏನೇನೋ ಮಾಡಿದ್ರು. ಆದ್ರೆ ಆ ರೀತಿ ಆಗ್ಲಿಲ್ಲ. ಒಂದು ದಿನ ದೊಡ್ಡ ಯಜ್ಞ ಮಾಡೋವಾಗ ಮತ್ಸ್ಯಕನ್ಯೆ ಅಲ್ಲಿಗೆ ಬಂದ್ಲು. ಅವಳೊಂದು ಆಕಾಶವಾಣಿಯನ್ನ ನುಡಿದ್ಲು. ನಿಮ್ಗಂತೂ ಒಂಚೂರು ನಾಚಿಕೆ ಆಗೋದಿಲ್ಲ. ತಪ್ಪು ಮಾಡ್ತೀರಾ, ಅದನ್ನ ತಿದ್ಕೊಳ್ಳುವಂತ ದಾರಿನ ಹುಡ್ಕೋದಿಲ್ಲ. ಈಗ ದೇವ್ರತ್ರ ಕೈ ಮುಡ್ಕೊಂಡು ನಿಂತ್ಕೊಂಡ್ರೆ ಯಾವ ಕೆಲ್ಸನೂ ಆಗೋದಿಲ್ಲ. ನೀವೆಲ್ಲ ಯಾವತ್ತೂ ಬದಲಾಗೋದಿಲ್ಲ. ಅದಕ್ಕೆ ನಾನ್ ನಿಮ್ಗೆ ಶಾಪ ಕೊಡ್ತಾ ಇದ್ದೀನಿ. ಈ ಊರಿನ ಜನರು ನೀವೆಲ್ರೂ ನೀರಿಗೋಸ್ಕರ ಕಷ್ಟಪಟ್ಟು ಸಾಯ್ಬೇಕು. ಮತ್ತೆ ನಾವು ಈ ರೀತಿ ಆ ಶಾಪದಿಂದ ಸಾಯ್ತಾ ಇದ್ದೀವಿ. ಹಾಗಿದ್ರೆ ಅಜ್ಜಿ, ಇದು ಶಾಪ ಅಂದ್ರೆ ಇದನ್ನ ಮುರಿಯೋದಕ್ಕೆ ಯಾವ್ದಾದ್ರೂ ಒಂದ್ ದಾರಿ ಇರ್ಬೇಕು ತಾನೆ? ದಾರಿ ಇದ್ಯಪ್ಪ, ಆದ್ರೆ ಈ ಹಳ್ಳಿ ಜನರ ಕೈಲಿ ಅದನ್ನೂ ಮಾಡೋಕ್ಕಾಗಲ್ಲ. ಇವ್ರಿಗೆ ಅಳೋದನ್ನ ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಅಜ್ಜಿ ಮಾತನ್ನ ಕೇಳಿ ಅಯಾನ್ ಸ್ವಲ್ಪ ನಿರಾಳನಾದ. ಅವನು ತೀರ್ಮಾನ ಮಾಡ್ದ, ಈ ಊರಿನ ಜನರನ್ನ ಶಾಪದಿಂದ ಮುಕ್ತಿಗೊಳ್ಸೋಣ ಅಂತ. ಅವನು ಕೂಡ್ಲೆ ತನ್ನ ಹುಡುಕಾಟನ ಶುರು ಮಾಡ್ದ.
ಶಾಪ ಮುಕ್ತಗೊಳಿಸುವಂತ ದೊಡ್ಡ ದೊಡ್ಡ ಪುಸ್ತಕಗಳನ್ನ ತಗೊಂಡು ಅವನು ಓದ್ದ. ಆದ್ರೆ ಅವನಿಗೆ ಯಾವುದೇ ದಾರಿ ಸಿಗ್ಲಿಲ್ಲ. ಅವನು ಹೋಗಿ ಜನರತ್ರ ಮಾತಾಡ್ದ. ಆದ್ರೆ ಜನರು ಅವನ್ಗೆ ಸಹಾಯ ಮಾಡೋದ್ ಬಿಟ್ಟು ಅಳ್ತಾ ಇದ್ರು. ಕೊನೆಗೂ ಅಯಾನ್ಗೆ ಸುಸ್ತಾಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಜ್ಜಿ ಸರಿಯಾಗಿ ಹೇಳಿದ್ರು, ಈ ಊರ್ನವರು ಕೇವಲ ಅಳ್ತಾ ಇರ್ತಾರೆ ಅಷ್ಟೇ. ಯಾರಿಗೂ ಈ ಪರಿಸ್ಥಿತಿ ಚೇಂಜ್ ಮಾಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಆಗ ಅಚಾನಕ್ ಆಗಿ ಅಯಾನ್ಗೆ ಒಂದು ಯೋಚನೆ ಬಂತು. ಅವನು ಓಡ್ತಾ ಬಂದು ಊರಿನ ದೇವಸ್ಥಾನದ ಪೂಜಾರಿ ಹತ್ರ ಮಾತಾಡ್ದ. ಅವಾಗ ಅವನಿಗೆ ಗೊತ್ತಾಯ್ತು ಒಂದು ಜಲಯಜ್ಞವನ್ನ ಮಾಡ್ಬೇಕು ಅಂತ. ಮತ್ಸ್ಯಕನ್ಯೆಗೆ ಖುಷಿ ಪಡಿಸೋಕೆ, ಅವರ ನಂಬಿಕೆಯನ್ನ ಗಳಿಸೋದಕ್ಕೆ, ಮತ್ತೆ ಈ ಊರು ನೀರಿನ ಬರ ಬರ್ದೇ ಇರೋದಕ್ಕೆ. ನಾನು ಮತ್ಸ್ಯಕನ್ಯೆ ಹತ್ರ ಮಾತಾಡ್ಬೇಕಾಗಿತ್ತು. ಅವರ ವಿಶ್ವಾಸವನ್ನ ಗಳಿಸ್ಬೇಕು. ಆಗ ಈ ಊರು ಶಾಪದಿಂದ ಮುಕ್ತಿಯಾಗುತ್ತೆ. ಮತ್ ನಾನಿದ್ನ ಮಾಡೇ ಮಾಡ್ತೀನಿ. ಆ ಊರಿನ ಪೂಜಾರಿ ಹೇಳಿದ ಹಾಗೆ ಅವನು ನದಿಯ ಬಳಿ ಹೋದ. ಊರಿನ ಜನರೆಲ್ಲರೂ ಅಯಾನ್ ಹಿಂದೆ ಶಾಂತಿಯಿಂದ ಕೂತ್ಕೊಂಡ್ರು. ಅಯಾನ್ ಆಗ ಯಜ್ಞವನ್ನ ಶುರು ಮಾಡ್ದ. ಮತ್ತೆ ಮತ್ಸ್ಯಕನ್ಯೆಯ ಗುರುತಿಗೋಸ್ಕರ ನೀಲರತ್ನವನ್ನ ಆ ಯಜ್ಞಕುಂಡದ ಹತ್ರ ಇಟ್ಟ. ಕಣ್ಣು ಮುಚ್ಕೊಂಡು ಮಂತ್ರವನ್ನ ಪಠಿಸ್ತಾ ಇದ್ದ. ಓಂ ಜಲದೇವಾಯ ನಮಃ, ಓಂ ಜಲದೇವಾಯ ನಮಃ, ಓಂ ಜಲದೇವಾಯ ನಮಃ. ಅಯಾನ್ ಮಂತ್ರವನ್ನ ಪಠಿಸ್ತಾ ಇದ್ದ. ಮತ್ತವನ ಅಕ್ಕಪಕ್ಕ ಕೂತವರೆಲ್ಲರೂ ಸುಖಾಸನದಲ್ಲಿ ಕೂತಿದ್ರು. ಆಗ ಒಂದು ಪ್ರಕಾಶಮಾನವಾದ ಬೆಳಕು ಮೂಡ್ತು. ಆಗ ಅಲ್ಲಿ ಮತ್ಸ್ಯಕನ್ಯೆ ಪ್ರತ್ಯಕ್ಷವಾದ್ಲು. ಅಯಾನ್ ಹಾಗೆ ಕಣ್ಣನ್ನ ತೆರೆದ ಕೂಡ್ಲೆ ಆ ಮತ್ಸ್ಯಕನ್ಯೆಯನ್ನ ನೋಡಿ ಮಂತ್ರಮುಗ್ಧನಾದ. ನೀನ್ ನನ್ನನ್ನ ಆಹ್ವಾನ ಮಾಡಿದ್ಯಾ? ಹೇಳು, ನಾನ್ ನಿನ್ಗೆ ಯಾವ ರೀತಿ ಸಹಾಯ ಮಾಡ್ಲಿ? ನೀವು ನನಗೆ ನಿಮ್ಮ ದರ್ಶನ ಕೊಟ್ಟಿದ್ದಕ್ಕೆ ನಾನ್ ನಿಮ್ಗೆ ಆಭಾರಿಯಾಗಿದ್ದೀನಿ. ಪರವಾಗಿಲ್ಲ ಪುತ್ರ. ಜನರು ನೆನೆಸ್ಕೊಂಡ್ ಕೂಡ್ಲೆ ನಾನಲ್ಲಿ ಪ್ರತ್ಯಕ್ಷ ಆಗೋದು ಮತ್ತವ್ರಿಗೆ ಸಹಾಯ ಮಾಡೋದು ನನ್ ಕರ್ತವ್ಯ. ಹೇಳು, ನಾನ್ ನಿನ್ಗೆ ಏನ್ ಸಹಾಯ ಮಾಡ್ಲಿ? ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಊರನ್ನ ನೀರಿನ ಶಾಪದಿಂದ ಮುಕ್ತಿಗೊಳಿಸಿ. ಅಯಾನ್ ಮಾತನ್ನ ಕೇಳಿ ಮತ್ಸ್ಯಕನ್ಯೆ ಕೋಪಗೊಂಡ್ಲು. ಮತ್ತವನ್ ಮೇಲೆ ಕೂಗಾಡಿದ್ಲು. ಏನು? ಏನ್ ಹೇಳ್ದೆ ನೀನು? ಈ ಹಳ್ಳಿಯನ್ನ ನಾನು ಶಾಪದಿಂದ ಮುಕ್ತಿಗೊಳಿಸ್ಬೇಕಾ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಈ ಊರಿನ ಜನರಿಗೆ ನೀರಿನ ಮೇಲೆ ಸ್ವಲ್ಪನೂ ಗೌರವ ಇಲ್ಲ. ನೀರು ನಮ್ ಜೀವನವನ್ನ ಸಮೃದ್ಧಿಗೊಳಿಸುತ್ತೆ. ಇವರದನ್ನ ಅಪಮಾನ ಮಾಡಿದ್ದಾರೆ, ನೀರಿಗೆ ಕಸ ಹಾಕಿದ್ದಾರೆ. ಇಲ್ಲ, ಇವ್ರನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಇವರು ಅನುಭವಿಸ್ಬೇಕು. ಖಂಡಿತ ಇವ್ರು ಅನುಭವಿಸ್ತಾರೆ. ಮತ್ಸ್ಯಕನ್ಯೆಯ ಕೋಪವನ್ನ ನೋಡಿ ಊರಿನ ಜನರಿಗೆ ಭಯ ಆಯ್ತು. ಅವರು ಮತ್ಸ್ಯಕನ್ಯೆಗೆ ಕ್ಷಮೆ ಕೇಳೋದಕ್ಕೆ ಶುರು ಮಾಡಿದ್ರು. ಇಲ್ಲ, ಹಾಗ್ ಮಾಡ್ಬೇಡಿ, ದಯವಿಟ್ಟು ಹಾಗ್ ಮಾಡ್ಬೇಡಿ. ನಮ್ಮಿಂದ ತಪ್ಪಾಗಿದೆ, ಒಪ್ಕೊಳ್ತೀವಿ. ಆದ್ರೆ ನಮ್ಮಲ್ಲಿ ಯಾರು ಕೂಡ ಹಿಂದೆ ಮಾಡಿದಂತ ತಪ್ಪನ್ನ ಮಾಡೋದಿಲ್ಲ. ನಾವು ಮಾತು ಕೊಡ್ತೀವಿ, ನಾವು ನೀರಿಗೆ ಅಪಮಾನ ಮಾಡೋದಿಲ್ಲ. ನಮ್ಮ ಮೇಲೆ ದಯೆ ತೋರಿಸಿ. ಊರ್ನವರು ಸರಿಯಾಗಿ ಹೇಳ್ತಾ ಇದಾರೆ, ನಾವು ಮತ್ತೊಂದ್ಸಲ ಅದೇ ತಪ್ಪನ ಮಾಡಲ್ಲ. ನಾವು ಮಾತು ಕೊಡ್ತೀವಿ, ಪೂರ್ವಜರು ಯಾವ ತಪ್ಪನ ಮಾಡಿದ್ರು ಆ ಶಿಕ್ಷೆನ ಅಮಾಯಕರಿಗೆ ಕೊಡಬೇಡಿ. ಕೃಪೆ ತೋರಿಸಿ, ಕೃಪೆ ತೋರಿಸಿ. ಅಯಾನ್ ಮತ್ತೆ ಊರಿನ ಜನರೆಲ್ಲರೂ ಸೇರಿ ಮತ್ಸ್ಯಕನ್ಯೆಗೆ ಕ್ಷಮೆಯನ್ನ ಕೇಳ್ತಾ ಇದ್ರು. ಆ ಯಜ್ಞದ ಸ್ಥಳದಲ್ಲಿ ಜನರ ಕ್ಷಮೆಯ ಕೂಗೆ ಜೋರಾಗಿ ಕೇಳಿಸ್ತಾ ಇತ್ತು. ಕೆಲವ್ರಿಗೆ ಹುಷಾರಿಲ್ದೇ ಇದ್ರೂ ಕೂಡ ಮತ್ಸ್ಯಕನ್ಯೆಗೆ ಕ್ಷಮೆಯನ್ನ ಕೇಳ್ತಾ ಇದ್ರು. ಅವರೆಲ್ಲರ ಪರಿಸ್ಥಿತಿಯನ್ನ ನೋಡಿ ಮತ್ಸ್ಯಕನ್ಯೆಗೆ ಮನಸ್ಸು ಕರಗೋಯ್ತು. ಆಗ ಮತ್ಸ್ಯಕನ್ಯೆ ಅನ್ಕೊಂಡ್ಲು, ಇವರನ್ನೆಲ್ಲ ಕ್ಷಮಿಸ್ಬಿಡೋಣ ಅಂತ. ನಿಲ್ಸಿ. ಮತ್ಸ್ಯಕನ್ಯೆಯ ಮಾತನ್ನ ಕೇಳಿ ಎಲ್ಲರೂ ಸ್ತಬ್ಧರಾದ್ರು. ಮಗನೇ, ನೀನು ಸರಿಯಾಗಿ ಹೇಳ್ದೆ. ಪೂರ್ವಜರು ಮಾಡಿರೋ ತಪ್ಪಿಗೆ ಅಮಾಯಕರಿಗೆ ಶಿಕ್ಷೆ ಕೊಡಬಾರ್ದು. ನನ್ಗೂ ನಿಮ್ ಪರಿಸ್ಥಿತಿಯನ್ನ ನೋಡೋಕಾಗ್ತಿಲ್ಲ. ಹಾಗಾಗಿ ನಾನು ಈ ಊರನ್ನ ಶಾಪ ಮುಕ್ತಗೊಳಿಸ್ತಾ ಇದ್ದೀನಿ. ಕೊಡು, ನನ್ಗ ನೀಲಿ ರತ್ನವನ್ನ ಕೊಡು. ಅಯಾನ್ ಮತ್ಸ್ಯಕನ್ಯೆಗೆ ಆ ನೀಲಿ ರತ್ನವನ್ನ ಕೊಟ್ಟ. ಮತ್ಸ್ಯಕನ್ಯೆ ಆ ನದಿಯ ಬಳಿ ಹೋಗ್ತಾ ಇರ್ತಾಳೆ. ಮತ್ತವಳ ಎರಡೂ ಕೈಯಿಂದ ಆ ನೀಲಿ ರತ್ನವನ್ನ ಮೇಲಿಟ್ಟು ಅವಳ ಕಣ್ಣನ್ನ ಮುಚ್ಕೋತಾಳೆ. ಹೇ ನನ್ನ ಜಲದೇವತೆ, ಈ ಊರಿನ ಜನರಿಗೆ ಅವರ ತಪ್ಪಿನ ಅರಿವಾಗಿದೆ. ಹಾಗಾಗಿ ನಾನು ಈ ಊರಿನ ಜನರನ್ನ ಶಾಪದಿಂದ ಮುಕ್ತಿಗೊಳಿಸ್ತಾ ಇದ್ದೀನಿ. ನೀವು ಕೂಡ ಈ ಊರಿನ ಮೇಲೆ ನಿಮ್ಮ ಕೃಪೆಯನ್ನ ತೋರಿಸಿ. ಮತ್ತೆ ಮತ್ಸ್ಯಕನ್ಯೆಯ ಕಣ್ಣಿಂದ ಒಂದು ಹನಿ ನೀರು ಕೆಳಗೆ ಬಿತ್ತು. ಸೂರ್ಯನ ಕಿರಣಗಳ ಜೊತೆ ಆ ಒಂದು ಹನಿ ಆಕಾಶದಲ್ಲಿ ಮಾಯವಾಗುತ್ತೆ. ಇಡೀ ಹಳ್ಳಿ ಶುದ್ಧವಾದ ನೀರಿನಿಂದ ತುಂಬಿ ಹೋಗುತ್ತೆ. 4 ದಿಕ್ಕುಗಳಲ್ಲಿ ನೀರಿನ ನದಿ ಹರಿತಾ ಇರುತ್ತೆ. ಊರಿನ ಜನರೆಲ್ಲರೂ ಖುಷಿಯಿಂದ ಕುಣಿದಾಡ್ತಾರೆ.